ರಾಣಿ ಹೋದ್ಮೇಲೆ ನನಗಂತೂ ತುಂಬ ಕಷ್ಟದಲ್ಲಿದ್ದೆ ನಾನು. ರಾಣಿಗೆ ಅವಳ ಅಮ್ಮನೇ ಪ್ರಪಂಚ. ಕಾವೇರಿಗೂ ಅಷ್ಟೇ, ರಾಣಿ ಬಿಟ್ರೆ ಇನ್ನೇನು ಮುಖ್ಯ ಅನ್ಸಲ್ಲ. ಹೊರಗಿನ ಪ್ರಪಂಚ ತುಂಬಾ ಚೆನ್ನಾಗಿದೆ. ಪ್ರೀತಿಸಿ ಮದುವೆ ಆಗಿ ಕರ್ಕೊಂಡು ಹೋಗಿ ಇಷ್ಟೊಂದು ದೊಡ್ಡ ಮೋಸ ಮಾಡಿದ್ಮೇಲೆ ಅದು ಡೆಫಿನೆಟ್ಲಿ ನಾನು ಅದನ್ನ ಒಪ್ಕೊಳ್ಳಲ್ಲ. ನಿನಗೆ ನೋವಾಗದೇ ಇರೋ ಥರ ನಾನು ನೋಡ್ಕೋತೀನಿ, ನನ್ನ ಮಾತು ನಂಬು ಅಂತ ಒಂದು ಮಾತು ಹೇಳ್ತೀನಿ. ಅಂದರೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ, ಆದರೆ ನಾನು ಅದನ್ನು ಮಾಡಲಿಲ್ಲ. StateNews.live. ನಾನು ಕಲಾನ್ವಿತಾ ಜೈನ್ ಕೆರ್ವಾಶೆ. ನಾನೀಗ ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುವಂತಹ ರಾಣಿ ಸೀರಿಯಲ್ ಸೆಟ್ನಲ್ಲಿದ್ದೀನಿ. ನನ್ನ ಜೊತೆ ಇದೀಗ ಇಬ್ಬರು ಮುದಾದ ದಂಪತಿ ಇದ್ದಾರೆ. ರಾಣಿಯ ತಾಯಿ ಆಗಿರುವಂತಹ ಕಾವೇರಿ ಹಾಗೂ ಬಾಲಾ ಅವರು. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ, ಅವರ ಸೀರಿಯಲ್ ಜರ್ನಿಯನ್ನು ಕೇಳ್ಕೊಳ್ತಾ ಹೋಗೋಣ. ಹಾಯ್, ಹೇಗಿದ್ದೀರಾ ಇಬ್ಬರು? ಚೆನ್ನಾಗಿದ್ದೀವಿ. ಹಾಯ್, ಥ್ಯಾಂಕ್ ಯು, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಈಗ ಸೀರಿಯಲ್ನಲ್ಲಂತೂ ನಿಮ್ಮಿಬ್ಬರನ್ನ ಅಷ್ಟು ಒಂದು ಏನೋ ಒಳ್ಳೆ ರೀತಿಲಿ ನೋಡೋಕ್ಕಾಗ್ತಿಲ್ಲ. ಏನು ಹೇಳ್ತೀರಿ ನಿಮ್ಮ ಬಗ್ಗೆ? 10 ವರ್ಷ ನಾನು ಜೈಲಲ್ಲಿದ್ದು ಇವಾಗ ಬಂದಿದ್ದೀನಲ್ಲ, ಸೊ ನಾನು ನನ್ನ ಫ್ಯಾಮ್ಲಿಗೆ ಟೈಮ್ ಕೊಡ್ತಾ ಇದ್ದೀನಿ. ಸೊ ಇವರು ಇವಾಗ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ನನಗೆ ಅಷ್ಟು ನಂಬಿಕೆ ಇಲ್ಲ ಅವ್ರ ಮೇಲೆ. ಬಾಕಿ ಅವ್ರಿಗೆ ಯಾಕೆ ನಿಮಗೆ ಒಂದು ನಂಬಿಕೆನ ಉಳಿಸೋಕ್ಕಾಗಿಲ್ವಾ ಹೇಳ್ತಿದ್ರು ಅಂತ? ಅದೇ ಅಲ್ವಾ ಬಾಲ ಪಾತ್ರ, ಅದೇ ಅಲ್ವಾ ಬಾಲ ಅಂದರೆ. ಅವನು ಅಷ್ಟು ಕುರುಡಾಗಿ ನಂಬಿಟ್ಟಿದ್ದಾನೆ ಅವ್ರ ಬಾಸ್ನ, ವರದಾ ಅವ್ರನ್ನ. ಹಾಗಾಗಿ ಇತ್ತೀಚೆಗಷ್ಟೇ ಅವನಿಗೆ ಸತ್ಯ ಗೊತ್ತಾಯಿತು. ಹಾಗಾಗಿ ಇವಾಗ ಅವನು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಹೋದರೆ ಏನು ಉಪಯೋಗ ಇಲ್ಲ. ಆದರೂ ಅವನ ಪ್ರಯತ್ನ ಈಗಾದರೂ ಏನಂತೀವಲ್ಲ, ಎಷ್ಟು ಇವಾಗ ಆಲ್ರೆಡಿ ತಡ ಆಗ್ಬಿಟ್ಟಿದೆ, ಇನ್ನೂ ತಡ ಮಾಡೋದು ಬೇಡ, ಮಾಡಿರೋ ತಪ್ಪನ್ನು ತಿದ್ಕೊಳ್ಳೋಣ ಅಂತ ಈಗ ಆ ಒಂದು ಪ್ರಯತ್ನದಲ್ಲಿ ಬಾಲ ಇದ್ದಾನೆ. ಇಲ್ಲ, ಅದೇ ಈಗ ಇತ್ತೀಚೆಗಷ್ಟೇ ನನಗೆ ಕಾವೇರಿನ ನೋಡೋದಕ್ಕೆ ಹೋದಾಗ ಜೈಲಿಗೆ ಹೋದಾಗ ಗೊತ್ತಾಗುತ್ತೆ ಏನಂದರೆ ಒಂದು ಮಗು ಇದೆ ಅಂತ ಅಷ್ಟೇ. ಅದು ಗಂಡು ಮಗುನ ಹೆಣ್ಣು ಮಗುನ ಅಂತಲೂ ಗೊತ್ತಿಲ್ಲ. ಸೊ ಇವ್ರ ಅಣ್ಣ ಅಂದರೆ ನಮ್ಮ ಭಾವ ಸತ್ಯ ಹತ್ರ ಹೋಗಿ ನಾನು ವಿಚಾರಿಸಿದಾಗ ಅವರು ಇಲ್ಲ, ಮಗು ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದು ಇನ್ನೂ ಒಂದು ಕನ್ಫ್ಯೂಷನಲ್ಲಿದ್ದೀನಿ, ಅವ್ರು ನಿಜ ಹೇಳಿದಾರಾ ಸುಳ್ಳು ಹೇಳಿದಾರಾ ಅಂತ ಇನ್ನೂ ನನಗಂತೂ ಸದ್ಯಕ್ಕೆ ಗೊತ್ತಿಲ್ಲ. ಬಹುಶಃ ಈಗ ಮುಂದೆ ಬರೋ ದಿನಗಳಲ್ಲಿ ಖಂಡಿತ ಅದೊಂದು ದೊಡ್ಡ ಟ್ವಿಸ್ಟ್ ಇದೆ. ಯಾವಾಗ ಗೊತ್ತಾಗುತ್ತೆ ಬಾಲನ್ಗೆ ಅಂತ. ಸೊ ತುಂಬ ಜನ ಕಾಯ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಅವನ ಟ್ವಿಸ್ಟ್ ಹತ್ರದಲ್ಲೇ ಇದೆ. ಒಂದು ವಾರ ಆದಮೇಲೆ ಒಂದು ವಾರಕ್ಕಷ್ಟೇ ನನಗೆ ಬ್ರೇಕ್ ಸಿಕ್ಕಿರೋದು. ಹೊರಗಿನ ಪ್ರಪಂಚ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಪೆಷಲಿ ನನ್ನ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಿದೆ. ಆ್ಯಂಡ್ ರಾಣಿ ಜೊತೆಗೆ ರಾಣಿ ಹೋದ್ಮೇಲೆ ನನಗಂತೂ ತುಂಬ ಕಷ್ಟದಲ್ಲಿದ್ದೆ ನಾನು. ಫೈನಲಿ ನನ್ನ ರಾಣಿ ಜೊತೆಗೆ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಈ ಸೀರಿಯಲ್ನಲ್ಲಿ ಮುಖ್ಯವಾಗಿ ಕಾಣೋದೇ ಅಮ್ಮ ಮತ್ತು ಮಗಳ ಒಂದು ಆತ್ಮೀಯತೆ, ಬಾಂಧವ್ಯ. ಸೊ ನಿಮಗೆ ಹೇಳಿ ಒಂದು ಅಮ್ಮ ಮತ್ತು ಮಗಳ ಬಾಂಧವ್ಯದ ಬಗ್ಗೆ. ಆ್ಯಕ್ಚುಲಿ ರಾಣಿ ಮತ್ತು ಕಾವೇರಿ ಬಗ್ಗೆ ಹೇಳಬೇಕು ಅಂದರೆ ಅವರಿಬ್ಬರು ತುಂಬ ಒಬ್ರನ್ನೊಬ್ರನ್ನೂ ಬಿಟ್ಟೇ ಇರಲಿಲ್ಲ. ಆ್ಯಂಡ್ ರಾಣಿಗೆ ಅವಳ ಅಮ್ಮನೇ ಪ್ರಪಂಚ. ಆ್ಯಂಡ್ ಕಾವೇರಿಗೂ ಅಷ್ಟೇ, ರಾಣಿ ಬಿಟ್ಟರೆ ಇನ್ನೇನು ಮುಖ್ಯ ಅನಿಸಲ್ಲ. ರಾಣಿಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅವಳು. ಸೊ ಅಷ್ಟು ಪ್ರೀತಿ ಮಾಡ್ತಾಳೆ ಮಗಳನ್ನ. ಆ್ಯಂಡ್ ಅವಳು ಜೈಲಲ್ಲೇ ಹುಟ್ಟಿರೋದ್ರಿಂದ ಆಲ್ಮೋಸ್ಟ್ 10 ವರ್ಷ ಜೈಲಲ್ಲೇ ಬೆಳೆದಿರೋಳು, ಅಮ್ಮ ಜೊತೆನೇ ಇದ್ದವಳು. ಅಮ್ಮನ ಬಿಟ್ಟು ಇಲ್ಲವೇ ಇಲ್ಲ. ಈಗ ಹೊರ ಪ್ರಪಂಚದಲ್ಲಿ ಅವರಿಬ್ಬರು ಬೇರೆ ಬೇರೆ ಆಗಿದ್ದಾರೆ. ಸೊ ಫೈನಲಿ ನಾನು ಒಂದು ಸ್ವಲ್ಪ ದಿನಕ್ಕೆ ಮಾತ್ರ ಬಂದಿದ್ದೀನಿ. ಈಗ ಇನ್ನಷ್ಟು ನಮ್ಮ ಬಾಂಧವ್ಯ ಗಟ್ಟಿಯಾಗತ್ತೆ. ಆ್ಯಂಡ್ ಅವಳು ಅಷ್ಟೇ ಅಮ್ಮಂಗೆ ಹೊರಗಿನ ಪ್ರಪಂಚ ಹೆಂಗಿರುತ್ತೆ ಅಂತ ತೋರ್ಸೋಕ್ಕೆ ಸುಮಾರು ಎಕ್ಸೈಟೆಡ್ ಆಗಿದ್ದಾಳೆ. ಆ ಪ್ರಯತ್ನದಲ್ಲಿ ಅವಳಿದ್ದಾಳೆ. ಈಗ ಅಮ್ಮನ ಖುಷಿ ಪಡಿಸ್ಬೇಕಷ್ಟೇ ಅವಳಿಗ. ಈಗ ಸೀರಿಯಲ್ ಕೂಡ 100 ಸಂಚಿಕೆ ಅಂತ ಮುನ್ನಡೀತಾ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟು ಸಕ್ಸಸ್ ಆಗುತ್ತೆ, ಜನ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಈ ಸೀರಿಯಲ್ ಮೂಲಕ? ಆ್ಯಕ್ಚುಲಿ ಪ್ರೋಮೋ ಹಾಕಿದಾಗ್ಲೇ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಸುಮಾರು ಜನ ಬರೀ ಪ್ರೋಮೋ ನೋಡೇ ನನಗೆ ಸುಮಾರು ಜನ ಕೇಳಿದವ್ರಿದ್ದಾರೆ. ಆ್ಯಂಡ್ ಕಾವೇರಿ ಜೊತೆಗೆ ಹಾಡು, ಸ್ಪೆಷಲಿ ಸಾಂಗ್ ತುಂಬ ಜನ ರೀಲ್ಸ್ ಮಾಡಿಬಿಟ್ಟಿದ್ರು ಆ ಸಾಂಗಿಗೆ. ಆ್ಯಂಡ್ ಇವಾಗ್ಲೂ ಅಷ್ಟೇ ಸುಮಾರು ಜನ ಸಾಂಗಿಗೆ ರೀಲ್ ಮಾಡಿಬಿಟ್ಟು ನನ್ನನ್ನು ಟ್ಯಾಗ್ ಮಾಡಿರ್ತಾರೆ. ಖುಷಿ ಆಗತ್ತೆ, ಅಷ್ಟೊಂದು ರೀಚ್ ಆಗಿತ್ತು ಪ್ರೋಮೋನೇ. ಆ್ಯಂಡ್
ಪ್ರೊಮೋ ಅಷ್ಟು ರೀಚ್ ಆದಮೇಲೆ ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಆ್ಯಂಡ್ ನಮಗೂ ತುಂಬ ಕಾನ್ಫಿಡೆನ್ಸ್ ಇತ್ತು. ಬಿಕಾಸ್ ಇದು ನಾರ್ಮಲ್ ಕತೆ ಥರ ಅಲ್ಲ, ಇದೊಂದು ಡಿಫ್ರೆಂಟ್ ಆಗಿರೋ ಒಂದು ಕತೆ, ಅಮ್ಮ ಮಗಳ ಬಾಂಧವ್ಯದ್ದು. ಆ್ಯಂಡ್ ಸೊ ಆ ಥರ ಇರೋದ್ರಿಂದ ನಮಗೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರನ ಹೋಗ್ತಾ ಇದೆ. ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗಿದೆ. ರಾಣಿ ಮತ್ತು ಕಾವೇರಿ ಆ್ಯಂಡ್ ಬಾಲ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಇಷ್ಟಪಟ್ಟಿದ್ದಾರೆ. ಸರಳ, ಸೊ ಅವರು ಅಷ್ಟು ಕನೆಕ್ಟ್ ಆಗಿರೋದನ್ನ ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಬಾಲ ಅವರು ಅವಾಗವಾಗ ಈಗ ಇತ್ತೀಚಿನ ಅಂದ್ರೆ ಪ್ರೊಮೋಗಳಲ್ಲಿ ನೋಡ್ತಾ ಹೋದಾಗೆ ಕಾವೇರಿ ಬಾಳಿ ಕಾಳಾಗ್ತಾ ಅಂದರೆ ಈ 10 ವರ್ಷ ಅಂದರೆ ಈಗ ಈಗ ಕೇವಲ ಜನ ಕಾವೇರಿ ಪರ್ಸ್ಪೆಕ್ಟಿವ್ ಅಂದರೆ ಕಾವೇರಿ ಕಡೆಯಿಂದ ಕತೆ ನೋಡಿದಾಗ ಖಂಡಿತವಾಗ್ಲೂ ಬಾಲ ಎಷ್ಟು ಕೆಟ್ಟವನು, ಬಾಲನಿಗೆ ಬುದ್ಧಿ ಇಲ್ಲ, ಬಾಲ ಹೀಗೆ ನಂಬಾರ್ದಿತ್ತು ಅಂತ ಹೇಳ್ತಿರೋದು 100% ನಿಜ. ಏನಂದರೆ ಈಗ ಬಾಲನ ಕಡೆಯಿಂದ ನೋಡಿದ್ರೆ ಅವನು ಕುರುಡಾಗಿ ಅವ್ರ ಬಾಸ್ನ ನಂಬ್ಕೊಂಡು ಬಂದ. ಹಾಗಾಗಿ ಅವನು ನಿಜ ಯಾವುದು ಸುಳ್ಳು ಯಾವುದು ಅಂತ ಅವ್ನು ಕಂಡುಹಿಡದೆ ಕಟ್ಕೊಂಡಿರೋ ಹೆಂಡ್ತಿನ 10 ವರ್ಷ ಜೈಲಿಗೆ ಕಳಿಸ್ಬಿಟ್ಟ. ಸೊ ಈಗ ಇತ್ತೀಚೆಗೆ ಅವ್ನಿಗೆ ಗೊತ್ತಾಯಿತು ಅವ್ನು ಮಾಡಿರೋದು ತಪ್ಪು ಅಂತ. ಹಾಗಾಗಿ ಅವನು ಈಗ 10 ವರ್ಷದಲ್ಲಿ ಅವನು ಯಾವುದೇ ತಪ್ಪು ಮಾಡಿಲ್ಲ. ಅವನಿಗೆ ಬರೀ ವರದಾ ಮತ್ತು ಅವ್ರ ಮಗ ತೇಜುನೇ ದೊಡ್ಡ ಬಾಸು ಚಿಕ್ಕ ಬಾಸು ಅಂದ್ಕೊಂಡು ಜೀವನ ಮಾಡಿದವನು. ಅವನು ಕಳ್ಕೊಂಡಿದ್ದಾನೆ. ಅವನು ಹೇಟ್ ಮಾಡ್ತಾ ಅಂದರೆ ಅವನಿಗೂ ದ್ವೇಷ ಇತ್ತು ಹೆಂಡತಿ ಮೇಲೆ. ಇವಳು ಇಂಥ ಕೆಲಸ ಮಾಡಿಬಿಟ್ಲ, ಕರ್ಕೊಂಡು ಬಂದು ನಮಗೆ ಆಶ್ರಯ ಕೊಟ್ಟವ್ರ ಮನೆಗೆ ಈ ಥರ ಒಂದು ದ್ರೋಹ ಮಾಡಿಬಿಟ್ಲು, ನಮ್ಮ ಅತ್ತಿಗೆನ ಸುಲೋಚನಾ ಅದಕ್ಕೆ ಅವ್ರನ್ನ ಕೊಂದುಬಿಟ್ಲು ಅಂತ. ಯಾಕಂದರೆ ಅವನಿಗೆ ಅದು ಮಾತ್ರ ನಂಬಿದನು. ಹಾಗಾಗಿ ಇವಾಗ ಸತ್ಯ ಅನ್ನೋದು ನಿಜ ಗೊತ್ತಾದಮೇಲೆ ಖಂಡಿತವಾಗ್ಲೂ ಅವನ ಮೇಲೆ ಅವನಿಗೆ ಇವಾಗ ಒಂದು ಕೋಪ ಇದೆ, ಆವೇಶ ಇದೆ. ಅವನಿಗೆ ಮೇಲೆ ಅವನಿಗೆ ಕ್ಷಮಿಸೋಕ್ಕೆ ಆಗಲ್ಲ, ಆ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಸೊ ಇವಾಗ ಅವ್ನು ಪಶ್ಚಾತ್ತಾಪ ಅನುಭವಿಸ್ತಿದ್ದಾನೆ. ಹಾಗಾಗಿ ಅವ್ನು ಈ 10 ವರ್ಷ ಅವ್ನು ಕಳ್ಕೊಂಡಿರೋ ಪ್ರೀತಿನ ಮತ್ತೆ ವಾಪಸ್ ಪಡೆಯೋದಕ್ಕೋಸ್ಕರನೇ ಇದೆಲ್ಲ ಪ್ರಯತ್ನ ಪಡ್ತಾ ಇದ್ದಾನೆ. ಅದಷ್ಟು ಸುಲಭ ಅಲ್ಲ. ಆಗಲೇ ಹೇಳಿದಾಗೆ ಡ್ಯಾಮೇಜ್ ಆಗೋಗಿದೆ. ಈಗ ಅದನ್ನು ಹೇಗೆ ಅಂದರೆ ಇವಾಗ ನಾವು ನಿನ್ನೆ ಒಂದು ಸೀನ್ ಶೂಟ್ ಮಾಡಿದಾಗ ಅದರಲ್ಲಿ ಒಂದು ಡೈಲಾಗ್ ಅದೇ ಹೇಳ್ತೀನಿ. ಆಗಿರೋ ನೋವನ್ನ ನಾನು ವಾಪಸ್ ಹಿಂದೆ ತಗೊಳ್ಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ನಿನಗೆ ನೋವು ಆಗದೆ ಇರೋ ಥರ ನಾನು ನೋಡ್ಕೋತೀನಿ, ನನ್ನ ಮಾತು ನಂಬು ಅಂತ ಒಂದು ಮಾತು ಹೇಳ್ತೀನಿ. ಸೊ ಅದೇ ಹೇಳಬೇಕು ಇವಾಗ ಆ ಪಾತ್ರ ಅದೇ ಅಷ್ಟೇ. ಅವ್ರ ಪ್ಲೇಸಲ್ಲಿ ಯಾವ ಹೆಣ್ಣಿದ್ರೂ ಖಂಡಿತ ಇಷ್ಟು ಬೇಗ ಒಪ್ಪೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಏನೋ ಒಂದು ಚಿಕ್ಕ ಒಂದು ತಪ್ಪಲ್ವಲ್ಲ, ಆ ಒಂದು ನಾನು ಅದು ಅಂದರೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಆದರೆ ನಾನು ಅದನ್ನು ಮಾಡಲಿಲ್ಲ. ಸೊ ಕಟ್ಕೊಂಡಿರೋ ಹೆಂಡ್ತಿನ ನಮ್ಮ ಬಾಸ್ ಮೇಲೆ ಇರೋ ನಂಬಿಕೆ ಒಂದು 10% ಆದರೂ ಇದ್ದಿದ್ರೆ ನಮ್ಮ ಸಂಸಾರ ಇಷ್ಟೊತ್ತಿಗೆ ಚೆನ್ನಾಗಿರೋದು. ಏನು ಮಾಡೋಣ, ಕತೆ ಅಲ್ವಾ, ನನ್ನ ಪಾತ್ರನೇ ಅದು. ಸೊ ಹಾಗಾಗಿ ಈಗ ಇತ್ತೀಚೆಗೆ ಗೊತ್ತಾಗಿದೆ, ಸತ್ಯ ನಿಜ ಗೊತ್ತಾಗಿದೆ. ಈಗ ಏನು ಮಾಡ್ತಾನೆ, ಹೇಗೆ ಇವಾಗ ಆಗಿರೋದನ್ನು ಸರಿಪಡಿಸ್ತಾನೆ ಅನ್ನೋದನ್ನು ಕಾದು ನೋಡಬೇಕು. ಇಲ್ಲ, ಡೆಫಿನೆಟ್ಲಿ ಇಲ್ಲ. ಇಷ್ಟು ಬೇಗ ಅಂತೂ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಬಿಕಾಸ್ 10 ವರ್ಷ ಏನು ಸುಮ್ಮನೆನಾ ಜೈಲಲ್ಲಿರೋದು. ಆಮೇಲೆ ಈಗಾಗಲೇ ಹೇಳ್ತಾ ಇದ್ರು ಇವ್ರು ಏನಂದರೆ 10 ವರ್ಷ ನಾನು ಜೈಲಲ್ಲಿದ್ದೆ, ನನ್ನ ಕ್ಷಮಿಸ್ಬೇಕಂದ್ರೆ ನಾನು ವಾಪಸ್ 10 ವರ್ಷ ಜೈಲಲ್ಲಿ ಇರಬೇಕಂತ. ಆಮೇಲೆ ಅದು ಬೇರೆ ಅವನು ಪ್ರೀತಿಸಿ ಮದುವೆ ಆಗಿ ಕರ್ಕೊಂಡು ಹೋಗಿ ಇಷ್ಟೊಂದು ದೊಡ್ಡ ಮೋಸ ಮಾಡಿದ್ಮೇಲೆ ಅದು ಡೆಫಿನೆಟ್ಲಿ ನಾನು ಅದನ್ನು ಒಪ್ಕೊಳ್ಳಲ್ಲ. ನೋಡೋಣ ಮುಂದೆ, ಇವರ ಪ್ರಯತ್ನ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮಿಬ್ರಿಗೂ ನೀವು ಮಾಡ್ತಾ ಇರುವ ಕ್ಯಾರೆಕ್ಟರ್ ಪಾತ್ರ ಏನಿದೆ ಅದಕ್ಕೆ ಎಷ್ಟು ತೃಪ್ತಿ ಇದೆ ಅನ್ನೋದು? 100% ನಾನು ಕಾವೇರಿ ಪಾತ್ರ ತುಂಬ ಇಷ್ಟಪಟ್ಟು ಮಾಡ್ತಾ ಇರೋದು. ಆ್ಯಂಡ್ ನನಗಂತೂ ತುಂಬ ಖುಷಿ ಇದೆ. ಆ್ಯಂಡ್ ಜನ ಅದನ್ನು ನನ್ನನ್ನು ಕಾವೇರಿ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವರು. ಸೊ ಅದನ್ನು ನೋಡಿದ್ರೆ ಡೆಫಿನೆಟ್ಲಿ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನನ್ನ ಆಯ್ಕೆ ತುಂಬ ಚೆನ್ನಾಗಿ ಒಳ್ಳೆಯದಿದೆ ಅಂತ ಅಂದ್ಕೋತೀನಿ. ಐ ಆಮ್ ಹ್ಯಾಪಿ ಫಾರ್ ಇಟ್. ನನಗೂ ಖಂಡಿತ ಅಂದರೆ ಖುಷಿ ಕೊಟ್ಟಿದೆ ಈ ಪಾತ್ರನ ನಾನು ಪ್ಲೇ ಮಾಡೋದು. ಏನಂದರೆ ನಟನಾಗಿ ಹೇಳಬೇಕು ಅಂದರೆ ಅದು ಅಫ್ಕೋರ್ಸ್ ದಿನ ನಾವು ಕಲಿಯೋದಿದ್ದೇ ಇರುತ್ತೆ. ನಾನು ಇನ್ನೂ ಅಷ್ಟು ಪ್ರತಿದಿನ ಇನ್ನೂ ಏನು ಹೊಸದು ಮಾಡ್ಬೋದು, ಇನ್ನೂ ಏನು ಕಲಿಬೋದು, ಇನ್ನೂ ಏನು ಪಾತ್ರನ ಒಳಗಡೆ ಇನ್ನೂ ಏನು ಹೊಸದು ಮಾಡ್ಬೋದು ಅಂತ ಒಂದು ಪ್ರಯತ್ನದಲ್ಲಿದ್ದೀನಿ. ಬಿಟ್ಟರೆ ಖಂಡಿತವಾಗ್ಲೂ ಎಂಜಾಯ್ ಮಾಡ್ತಾಯಿದ್ದೀನಿ, ತುಂಬ ಇಷ್ಟಪಟ್ಟು ಮಾಡ್ತಾಯಿದ್ದೀವಿ. ಸೊ ಜನಕ್ಕೂ ಇಷ್ಟ ಆಗ್ತಾಯಿದೆ. ಹಾಗಾಗಿ ನಮ್ಮ ತಂಡದ ಪರವಾಗಿ ಜನರಿಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಸೀರಿಯಲನ್ನು ಇಬ್ಬರು ಕೂಡ ಆಯ್ಕೆ ಮಾಡ್ಕೋಬೇಕು ಅಂತ ಹಾಂ, ಈ ಸೀರಿಯಲನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನಿಸ್ತು? ನನ್ನ ವಿಷಯಕ್ಕೆ ಬಂದರೆ ನಾನು ಇದಕ್ಕೆ ಮುಂಚೆ ಮಾಡಿದ್ದ ಎಲ್ಲ ಧಾರಾವಾಹಿಗಳಲ್ಲೂ ನಂದೊಂದು ಸ್ವಲ್ಪ ಅಂದರೆ ಯಾವಾಗಲೂ ಒಂದರಲ್ಲಿ ಮಾತ್ರ ನಾನೊಂದು ನೆಗೆಟಿವ್ ಪಾತ್ರ ಮಾಡಿದ್ದೆ. ಅದು ಔಟ್ ಆ್ಯಂಡ್ ಔಟ್ ನೆಗೆಟಿವ್ ಪಾತ್ರ ಅಲ್ಲ, ಅಂದರೆ ಒಳ್ಳೆ ಒಂಥರ ನಟಿಸುವಂಥ ಕೆಟ್ಟವನು. ಅದು ಬಿಟ್ಟರೆ ನನಗೆ ಯಾವಾಗಲೂ ಒಂದು ಸ್ವಲ್ಪ ಇರೋದು ಅಂದರೆ ಸ್ವಲ್ಪ ಗ್ರೇ ಶೇಡ್ ಅಥವಾ ಒಂದು ಸ್ವಲ್ಪ ನೆಗೆಟಿವ್ ಮಾಡೋಣ ಅಂತ ಮೊದಲಿಂದ ಒಂದು ಇತ್ತು, ನನಗೆ ಒಂದು ಆಸೆ ಇತ್ತು ನಟನಾಗಿ. ಇದು ನನಗೆ ಈ ಅವಕಾಶ ಬಂದಾಗ, ಇದು ಚಿನ್ನಿ ಧಾರಾವಾಹಿಯ ರೀಮೇಕ್ ಅಲ್ವಾ. ಸೊ ಅದನ್ನು ನಾನು ಫುಲ್ ಸೀರಿಯಲ್ ನೋಡಿಲ್ಲ, ಬಟ್ ಆ ಪಾತ್ರನ ಅಷ್ಟೇ ನೋಡಿದೆ. ಸೊ ಆ ಪಾತ್ರ ನೋಡಿದಾಗ ತುಂಬ ಇಷ್ಟ ಆಯಿತು. ಸಮ್ವೇರ್ ಇದು ಗ್ರೇ ಶೇಡ್ ಇದೆ. ಆಮೇಲೆ ಇದರಲ್ಲಿ ಒಳ್ಳೆ ಒಂಥರ ಮುಖವಾಡ ಏನೂ ಇಲ್ಲ. ಜೆನ್ಯೂನ್ಲಿ ಅವನು ಒಂದು ಸ್ವಲ್ಪ
ರಫ್ ಆ್ಯಂಡ್ ಟಫ್ ಅಥವಾ ಒಂದು ರೌಡಿ ಥರನೋ ಇದ್ದಾರೆ. ಬಟ್ ಅವನು ಏನಂದರೆ ಜೆನ್ಯೂನ್ಲಿ ಒಳ್ಳೆ ಹುಡುಗ, ಒಳ್ಳೆಯವನೇ. ಬಟ್ ಅವ್ನ ಬಾಸ್ ಜೊತೆ ಇದ್ದಾನಾಗಿದ್ದಕ್ಕೆ ಅವ್ನ ಬಾಸ್ಟು ಒಳ್ಳೆಯವನೇ ಅಂತ ಅಂದ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಹಾಗಾಗಿ ಈ ಪಾತ್ರ ಖಂಡಿತವಾಗ್ಲೂ ನನಗಂತೂ ತೃಪ್ತಿ ಕೊಟ್ಟಿದೆ, ಚೆನ್ನಾಗಿ ಬರ್ತಾ ಇದೆ. ನಾನು ಅನ್ಕೋತಾ ಇದ್ದೆ ಯಾವುದಾದೊಂದು ಡಿಫ್ರೆಂಟ್ ಆಗಿರೋ ಪಾತ್ರ ಮಾಡೋಣ, ಡಿಫ್ರೆಂಟ್ ಆಗಿರೋ ಸೀರಿಯಲ್ ಮಾಡೋಣ, ಬಿಕಾಸ್ ರೂಟೀನ್ ಮಾಡಿ ಮಾಡಿ ಸಾಕಾಗಿದೆ ಅಂತ. ಸೊ ಆ ಟೈಮಲ್ಲಿ ಬಂದಿರೋದು ತುಂಬ ಸ್ಪೆಷಲ್ ಪಾತ್ರ ಕಾವೇರಿ ಇದು ಆ್ಯಕ್ಚುಲಿ. ಆ್ಯಂಡ್ ಎಲ್ಲ ಸೀರಿಯಲ್ ಥರ ಸೇಮ್ ಆಗಿಲ್ಲ, ಇದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಸ್ಪೆಷಲಿ ಜೈಲಲ್ಲಿದ್ದು ಆ ಮಗು ಅಲ್ಲೇ ಬೆಳೆಯುತ್ತೆ, ಆ ಥರದ್ದೆಲ್ಲ ನೋಡ್ಕೊಂಡು ಹೋದಾಗ ಕತೆ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಕಾವೇರಿ ಸ್ಪೆಷಲಿ ನಂಗೆ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಈ ತಾಯಿ ಪಾತ್ರ ಮಾಡೋದಕ್ಕೆ ಒಪ್ಕೊಂಡೆ. ಐ ಆಮ್ ಹ್ಯಾಪಿ ಅಷ್ಟೇ. ಓಕೆ, ನಿಮ್ಮ ಸೀರಿಯಲ್ ಆ್ಯಕ್ಚುಲಿ ಲಾಂಚ್ ಆಗಿದ್ದು ಬಿಗ್ ಬಾಸ್ ಮನೆ ಒಳಗಡೆ, ಕಾವೇರಿ ಮತ್ತು ರಾಣಿ ಒಂದು ಒಳ್ಳೆ ಲಾಂಚ್ ಆಗುತ್ತೆ, ಅದು ತುಂಬ ರೆಸ್ಪಾನ್ಸಸ್ ಬರುತ್ತೆ ಆ್ಯಕ್ಚುಲಿ. ಸೊ ಆ ಟೈಮ್ ಹೇಗಿತ್ತು ಅಂತ? ನನಗೆ ಆ್ಯಸ್ ಅ ಆಡಿಯನ್ಸ್ ನಾನು ಬಿಗ್ ಬಾಸ್ ನೋಡ್ತಾ ಇರ್ತೇನೆ ಆ್ಯಂಡ್ ಫಾಲೋ ಮಾಡ್ತೀನಿ. ನನಗೆ ಅನಿಸಿತ್ತು ಬಿಫೋರ್ ಅಲ್ಲಿ ಹೋಗೋಕ್ಕಿಂತ ಮುಂಚೆಗೆ ಯಾವಾಗೋ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಅಲ್ಲಿ ಹೋಗಾದರೂ ಬರಬೇಕಾ ಮನೆಗೆ ಅಂತ. ಫೈನಲಿ ಆಸೆ ತೀರ್ತು, ಪ್ರಮೋಷನ್ಗೋಸ್ಕರ ಆದರೂ ಆ ಮನೆಗೆ ಹೋದೆ. ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅದು. ಆ್ಯಂಡ್ ಎಲ್ರಿಗೂ ಆ ಥರ ಅವಕಾಶ ಸಿಗಲ್ಲ, ನನಗೆ ಸಿಕ್ಕಿದೆ. ಐ ಆಮ್ ಗ್ರೇಟ್ಫುಲ್ ಫಾರ್ ಇಟ್. ಆ್ಯಂಡ್ ಆ ಒಂದು ಅಲ್ಲಿ ಹೋಗಿ ನಾವು ಬಂದ್ವಿ, ಅದಾದ ಮೇಲೆ ಸುಮಾರು ಜನಕ್ಕೆ ಅದು ತಲುಪ್ತು, ತುಂಬ ರೆಕಗ್ನೈಸೇಷನ್ ಸಿಕ್ತು ಅಲ್ಲಿ ಹೋದ್ಮೇಲೆ. ಕಂಟೆಸ್ಟೆಂಟ್ಸ್ ಆಗಿ ಏನಾದರೂ ಹೋಗ್ತೀರಾ ಹೇಗೆ ಅಂತ ಇದ್ದು? ನನಗಿಷ್ಟ ಇದೆ, ನಾನು ಹೋಗ್ತೀನಿ ಕರೆದ್ರೆ ಆಲ್ರೆಡಿ. ನಾನು ಸದ್ಯಕ್ಕೆ ಇಲ್ಲ ಬಿಡಿ ಸರ್, ಇಲ್ಲ ಅವ್ರು ರೆಡಿ ಇದ್ದಾರೆ, ಅವ್ರಿಗ ಅಯ್ಯೋ ಮೊನ್ನೆ ಡಿಸ್ಕಸ್ ಮಾಡ್ತಾ ಇದ್ವಿ ಎಲ್ಲ, ಸುಮಾರು ಹೇಳ್ತಾ ಇದ್ದ. ಅಂದರೆ ನನಗೇನು ಅನಿಸುತ್ತೆ ಅಂದರೆ ಬಿ ರಿಯಲ್, ಅಂದರೆ ನೀವಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಜನ ಇಷ್ಟಪಡದೇ ಇರಲಿ, ನೀವಾಗ ಆಟ ಆಡಿ ಅಂತ ಹೇಳ್ತೀನಿ ಅಷ್ಟೇ. ಅದೇ ಬಿಕಾಸ್ ಅದರಲ್ಲಿ ಹೆಸರಲ್ಲೇ ಇದೆ ರಿಯಾಲಿಟಿ ಶೋ ಅಂತ. ಸೊ ಅಫ್ಕೋರ್ಸ್ ಈಗ ಮನೇಲಿ ಹೋದಾಗ ನಾವೇನಂದರೆ ವೀಕ್ಷಕನಾಗಿ ನಾನು ಸುಮಾರು ಸೀಸನ್ಸ್ ನೋಡಿದಾಗ ನಮಗೇನು ಅನಿಸುತ್ತೆ ಇವ್ರು ಈ ಥರ ಮಾಡ್ಬೋದಿತ್ತು ಅಂತ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿರುತ್ತೆ, ಯಾಕಂದರೆ ಅಲ್ಲಿಗೆ ಹೋಗಿ ಅದನ್ನು ಅನುಭವಿಸೋರಿಗೆ ಗೊತ್ತು ಅಲ್ಲಿ ಹೇಗಿರುತ್ತೆ ಅಂತ. ಸೊ ಹಾಗಾಗಿ ಆದಷ್ಟು ನಮ್ಮ ತನನ ನಾವು ಉಳಿಸ್ಕೊಂಡು ನಾವಾಗಿ ಇರೋದು ಅದೇ ಬೆಸ್ಟ್ ಸ್ಟ್ರಾಟಜಿ ಅನಿಸುತ್ತೆ ನನ್ನ ಪ್ರಕಾರ. ಬಿ ಯು ಅಷ್ಟೇ, ನೀವಾಗಿರಿ. ಇಲ್ಲ, ನಾನು ಹೋಗಲ್ಲ. ಕಾವೇರಿ ಇಂಪಾರ್ಟೆಂಟ್ ನನಗೀಗ. ಸೊ ಕಾವೇರಿ ಪಾತ್ರ ಮುಗಿದ್ಮೇಲೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ. ಅದೊಂದೇ ಒಂದು ನನಗೆ ತುಂಬ ಕಷ್ಟ, ನನ್ನ ಲೈಫಲ್ಲೇ ತುಂಬ ಕಷ್ಟ. ಬಿಕಾಸ್ ನನಗೆ ನನ್ನ ಮೊಬೈಲೇ ಇಲ್ಲ, ನನ್ನ ಬೆಸ್ಟ್ ಫ್ರೆಂಡೇ ನನ್ನ ಮೊಬೈಲ್ ಇಲ್ಲದೆ ನಾನು 5 ಮಿನಿಟ್ಸು ಇರಲ್ಲ. ರಾತ್ರಿ ಮಲಗಬೇಕಾದ್ರೂ ಅದು ನನ್ನ ಪಕ್ಕದಲ್ಲಿ ಇರಬೇಕು, ಅವಾಗ ನಿದ್ದೆ ಬರುತ್ತೆ, ನಂಗೆ ಇಲ್ಲಾಂದ್ರೆ ಬರಲ್ಲ. ಸೊ ಅಷ್ಟು ಅಡಿಕ್ಟೆಡ್ ಇದ್ದೀನಿ ಫೋನ್ಗೆ. ಸೊ ಅದೊಂದು ತುಂಬ ಕಷ್ಟ ಇದೆ ನನಗೆ. ಈಗ ಒನ್ ವರ್ಲ್ಡ್ ಕೌಂಟರ್ ಅಂತ ಕಾವೇರಿ ಅವ್ರ ಬಗ್ಗೆ ಬಾಲವ್ರು ಏನು ಹೇಳ್ತಾರೆ? ಓಕೆ, ಒನ್ ವರ್ಡ್ ಇಲ್ಲ, ಟ್ರೂ ಲವ್. ಇವನ ಬಗ್ಗೆ ಏನು ಹೇಳೋಕ್ಕಾಗತ್ತೆ ಪಾಪ, ಹೇಳೋಕ್ಕೇನು ಉಳಿಸ್ಕೊಂಡೇ ಇಲ್ಲ ಅವನು. ನಾನೇನು ಹೇಳಲ್ಲ, ಝೀರೋ. ಆ್ಯಕ್ಚುಲಿ ನಿಜ, ಪ್ರೆಸೆಂಟ್ಲಿ ಅವರ ಒಪಿನಿಯನ್ ಈಗ ಅಷ್ಟೇ ಝೀರೋ. ನಿಮ್ಮಿಬ್ಬರಿಗೆ ಬಂದಿರೋ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಯಾವುದು? ಸ್ಕ್ರೀನ್ ಮೇಲೆ ಇಬ್ಬರು ಚೆನ್ನಾಗಿ ಕಾಣಿಸ್ತೀವಿ ಅಂತ ಬಂದಿದೆ. ಆ್ಯಂಡ್ ನಾವಿಬ್ಬರು ಒಳ್ಳೆ ಫ್ರೆಂಡ್ಸು. ಸೊ ಹಾಗಾಗಿ ನಮ್ಮಿಬ್ಬರು ಬಾಂಡಿಂಗ್ ಚೆನ್ನಾಗಿದೆ. ನನಗೆ ಬಂದಿರೋ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದರೆ ನನಗೆ ಬೈದಿದ್ದಾರೆ. ಸೊ ಐ ಥಿಂಕ್ ದಟ್ಸ್ ಜೆನ್ಯೂನ್. ನನಗೆ ತುಂಬ ಪ್ರಾಮಾಣಿಕವಾದಂಥ ಕಾಂಪ್ಲಿಮೆಂಟ್ ಅನಿಸ್ತು. ಯಾಕಂದರೆ ಮೊನ್ನೆ ಒಂದು ಕಡೆ ಶೂಟ್ ಮಾಡ್ತಾಯಿದ್ವಿ, ನಮ್ಮ ಪಾಪು ರಾಣಿ ಮತ್ತು ನಮ್ಮ ಸತ್ಯ ಅವರು ಇದ್ದರು. ಸೊ ಇಬ್ಬರು ಗಂಡ ಹೆಂಡತಿ, ಇಬ್ಬರು ಅಂಕಲ್ ಆಂಟಿ ಅನಿಸುತ್ತೆ, ಒಂದು ಹತ್ತತ್ರ ಒಂದು 50-55 ಇರ್ಬೋದು ಇಬ್ಬರಿಗೂ. ಸೊ ಇಬ್ಬರು ಧಾರಾವಾಹಿ ಶೂಟಿಂಗ್ ನಡೀತಾಯಿತ್ತು, ಬಂದರು, ರಾಣಿ ಜೊತೆ ಫೋಟೋ ಹೇಳಿದ್ರು, ಸತ್ಯ ಅವ್ರ ಜೊತೆ ಫೋಟೋ ಹೇಳಿದ್ರು, ನನ್ನ ಮುಂದೆ ಬಂದರು. ಬಹುಶಃ ನಾನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಪಾಪ ಧಾರಾವಾಹಿ ನೋಡ್ತಿರ್ತಾರಲ್ಲ, ಸರಿ ಸರ್ ಬನ್ನಿ ಅಂತ ಹಿಂಗೆ ಹೇಳೋಕೆ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಅವರು ಅಂತ ಇಬ್ಬರು ನನಗೊಂದು ಲುಕ್ ಕೊಟ್ಬಿಟ್ಟು ಪಾಸ್ ಆದರು. ಸೊ ಅವ್ರಿಗೆ ಇನ್ನೂ ನಾನು ಒಬ್ಬ ಕೆಟ್ಟವನು ಅಂತಲೇ ದೃಷ್ಟಿಯಲ್ಲಿ ನನ್ನ ನೋಡಿ ಹೋದರು. ಅದು ಶೂಟಿಂಗ್ ಆದ್ರೂ ಸೊ ಸಮಯರ್ ಅದು ನನಗೆ ಸ್ವಲ್ಪ ಹರ್ಟ್ ಆಯಿತು. ಆದರೂ ಇನ್ನೊಂದು ಕಡೆ ಖುಷಿ ಆಯಿತು, ಪರವಾಗಿಲ್ವೇ ಅಂದರೆ ಆ ಪಾತ್ರ ಇನ್ನೂ ಅವರು ಇವ್ನು ಕೆಟ್ಟವನೇ ಅಂತ ನೋಡ್ತಿದ್ದಾರಲ್ಲ ಅಂತ. ಸೊ ಅದೊಂಥರ ಅದೇ ನನಗೆ ಕಾಂಪ್ಲಿಮೆಂಟ್ ಅನಿಸ್ತು ಅಷ್ಟೇ. ಖಂಡಿತ. ಅಲ್ಲ ಬೈದಷ್ಟು ಖುಷಿನೇ ಅಲ್ವಾ, ಅದಂತೂ ಸಿಕ್ಕಾಪಟ್ಟೆ ಬಂದಿದೆ ಬಿಡಿ. ನಿಮ್ಮಿಬ್ಬರಲ್ಲಿ ನಿಜ ಜೀವನದಲ್ಲಿ ಯಾರಿಗೆ ಬೇಗ ಕೋಪ ಬರುತ್ತೆ?
ನಿಜ ಜೀವನದಲ್ಲಿ ನನಗೆ ಆ್ಯಕ್ಚುಲಿ ನನಗೆ ಬಟ್ ಏನಂದರೆ ನಾನು ಶೂಟಿಂಗಲ್ಲಿ ಐಲ್ ಬಿ ವೆರಿ ಫ್ರ್ಯಾಂಕ್ ವಿತ್ ನಾನು ತುಂಬ ಡಿಪ್ಲೊಮ್ಯಾಟಿಕ್ ಆಗಿರ್ತೀನಿ. ಯಾಕಂದರೆ ಮನೇಲಿ ಇದ್ದಂಗೆ ಇಲ್ಲಿ ಇದ್ಬಿಟ್ರೆ ಬಹುಶಃ ನಾನು ಒಂದೇ ಒಂದು ಪ್ರಾಜೆಕ್ಟು ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲ, ಅವನಿಗೆ ತುಂಬ ಪೇಷನ್ಸ್ ಇದೆ. ಅದಿದೆ ಅದು ಶೂಟಿಂಗಲ್ಲಿ ಮಾತ್ರ ಇರ್ಬೋದು, ಬಟ್ ಪರ್ಸ್ನಲ್ ಆಗಿಲ್ಲ ಅನ್ಸುತ್ತೆ. ಬಟ್ ನನಗೆ ತುಂಬ ಕೋಪ ಬರುತ್ತೆ ಬೇಗ, ಹಾಗೆ ಅಳು ಬರುತ್ತೆ ಬೇಗ. ಕೋಪ ಬಂದರೆ ಹತ್ಬಿಡ್ತೀನಿ ಅಷ್ಟೇ, ಏನು ರಿಯಾಕ್ಟ್ ಮಾಡಲ್ಲ. ತುಂಬಾ ಮಾತನಾಡೋದು ಜಾಸ್ತಿ ಯಾರು ಅಂತ ನಾನೇ ನಾನೇ ಮಾತಾಡ್ತೀನಿ. ಅವನದು ಕೆಲವೊಂದ್ಸತಿ ನಾನೇ ಮಾತಾಡ್ತೀನಿ. ಇದು ಕರೆಕ್ಟಾಗಿ ಹೇಳಿದ್ರು. ಅವ್ನು ಸುಮ್ಮನೆ ಇದ್ರೂ ಹೋಗೋಗಿ ಮಾತಾಡ್ತೀನಿ ಬೈಲಿ. ನಂಗಿಷ್ಟ, ತುಂಬ ಇಷ್ಟ, ಬಟ್ ತಿನ್ನಂಗಿಲ್ಲ, ಬೇಗ ದಪ್ಪ ಆಗ್ಬಿಡ್ತೀನಿ. ಸೊ ಇವನು ತಿಂತಾನೆ, ಇವನೇನು ತಿನ್ನಲ್ಲ, ಇವನು ತಿಂತಾನೆ. ತಿಂಡಿ ಪೋತ ಅನ್ನೋದಕ್ಕಿಂತ ಲೈಕ್ ಅಂದರೆ ಈಗ ಯಾವುದಾದ್ರೂ ಇದನ್ನು ತಿನ್ನಬೇಕು ಅಂತ ಅನಿಸಿದ್ರೆ ಬೇಕಾದರೆ ಇವಾಗ ಎಲ್ಲೇನೋ ಬೇರೆ ಇದೆ, ಅದು ನಾನು ಇವಾಗ ತಿನ್ಬೇಕು ಅನ್ಸಿರೋದಲ್ಲಿಲ್ಲ, ನಾನು ಬೇಕಾದ್ರೆ ವೆಯ್ಟ್ ಮಾಡಿ ರಾತ್ರಿ ಮನೆಗೆ ಹೋಗಿ ಅದನ್ನೇ ತಿಂತೀನಿ ಆಗಲಿ, ಆ ಥರ ತಿನ್ಬೋದು. ಅಂದರೆ ಈಗೇನೋ ಇದೆ ಅಂತ ಅಡ್ಜಸ್ಟ್ ಆಗಲ್ಲ, ಸರಿ ಅದನ್ನು ತಿನ್ನಬೇಕು ಅಂದರೆ ಸರಿ ಅದನ್ನೇ ಈಗ ಫಾರ್ ಕೆಲವೊಮ್ಮೆ ಎಲ್ಲೋ ದೂರ ಶೂಟಿಂಗ್ ಮಾಡ್ತಾ ಇರ್ತೀವಿ, ಏನೋ ತಿನ್ಬೇಕು ಅನ್ಸಿರುತ್ತೆ, ಅದು ಸಿಕ್ಕಿರಲ್ಲ, ಸರಿ ಬಿಡು ಅಂತ ಆವಾಗ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಬಾಳೆಹಣ್ಣು ಏನೋ ಒಂಚೂರು ತಿಂದು ವಾಪಸ್ ಮನೆಗೆ ಹೋಗಿ ಅಂತ ಖಂಡಿತ ಅದನ್ನು ತಿಂದಿರ್ತೀನಿ. ನಮ್ಮಿಬ್ಬರಲ್ಲಂತೂ ಅನಿಸಿದ್ರೆ ನಾನೇ ಅನಿಸುತ್ತೆ, ನಾನೇ ಅವರು ಅದರಲ್ಲಿ ತುಂಬ ವೀಕ್ ಇದ್ದಾರೆ. ಸುಮ್ಮನೆ ಮಾತಾಡ್ತೀನಿ ಅಷ್ಟೇ, ನಾನು ಕಾಮಿಡಿ ಎಲ್ಲ ಮಾಡಲ್ಲ. ಇವನು ಮಾಡ್ತಾನೆ ಅವಾಗ. ಯಾರಿಗೆ ಜನರಲ್ ನಾಲೆಜ್ ಅಥವಾ ಜಾಸ್ತಿ ಇನ್ಫಾರ್ಮೇಶನ್ಸ್ ಗೊತ್ತು ಅಂತ, ಜನರಲ್ ನಾಲೆಜ್ ಬಗ್ಗೆ ಎಲ್ಲ ಜಾಸ್ತಿ ನಮ್ಮ ಆರವ್ ಸೂರ್ಯ. ಖಂಡಿತ ನಾವು ಝೀರೋ ಅವನು ಕೇಳ್ತಾ ಇರ್ತೀನಿ, ಆರವ್ ಇದು ಹಿಂಗಿದ್ರೆ ಹೆಂಗೆ, ಅದು ಹಿಂಗೆ, ಅದೇನು ಅಂತ. ಶೂಟಿಂಗ್ ಸ್ಪಾಟ್ಗೆ ತುಂಬಾ ವೆರೈಟಿ ಆಫ್ ತಿಂಡಿಗಳನ್ನ ಅಥವಾ ಲಂಚ್ ಬಾಕ್ಸ್ ಅಲ್ಲಿ ಡಿಫ್ರೆಂಟ್ ಯಾರು ತಗೊಂಡ್ಬರ್ತಾರೆ? ಈಗ ನಾನಂತೂ ಏನೋ ತರಲ್ಲ, ಬಿಕಾಸ್ ಐ ಆಮ್ ಆನ್. ಏನೋ ಒಂದು ಊಟ ತರ್ತಿರಲ್ಲ, ಅದು ಇಲ್ವಲ್ಲ, ನಾನು ಅದನ್ನು ತಗೊಂಡ್ಬರ್ತೀನಿ. ಇವನೇನೋ ತರಲ್ಲ, ನಾನು ತರ್ತೀನಿ ಅವಾಗ. ನಿಮ್ಮಿಬ್ಬರಲ್ಲಿ ಅತಿ ದೊಡ್ಡ ಫ್ಯಾಷನ್ ಐಕಾನ್ ಅಂತ ಯಾರು ಅಂತ? ತುಂಬಾ ಫ್ಯಾಷನ್ ನಾನೇ. ಅವರೇ, ಖಂಡಿತ ಅವರೇ. ಪಾಪ ಸಪ್ಪೆ ನನ್ನ ಗಂಡ. ಅಯ್ಯೋ ಸಪ್ಪೆ ನೀವೇ ಮಾಡಿ. ಓಕೆ, ಜಾಸ್ತಿ ಸೆಟ್ಟಲ್ಲಿ ಮೊಬೈಲ್ ನೋಡೋದು ಯಾರು? ಆರವ್ ಸೂರ್ಯ. ಇವಾಗ ನಾನು ಮುಟ್ಟದೇ ಇಲ್ಲ ಫೋನ್. ಇವಾಗಷ್ಟೇ ಯಾರೋ ಹೇಳಿದ್ರು 5 ನಿಮಿಷನೂ ನಾನು ಫೋನ್ ಬಿಟ್ಟು ಇರಲ್ಲ ಅಂತ. ಶೂಟಲ್ಲಿ ನಾನು ಫೋನ್ ಅಂದರೆ ಜಾಸ್ತಿ ಯೂಸ್ ಮಾಡಿದ್ರೆ ಯಾವುದೋ ಒಂದು TV ಸೀರೀಸ್ ನೋಡ್ತಾ ಇರ್ತೀನಿ ಅಥವಾ ಸಿನಿಮಾ ನೋಡ್ತಾ ಇರ್ತೀನಿ. ಸುಳ್ಳು, ಅವ್ನ ಹೆಂಡತಿ ಕಾಲ್ ಮಾಡ್ತಿರ್ತಾಳೆ. ಹೌದು ಅಲ್ಲಲ್ಲ, ಒಂದು ನಿಮಿಷ, ಹೌದ್ರಿ, ಫೋನ್ ಬಂದರೆ ಫೋನ್ ಮಾತಾಡಲ್ವಾ? ಫೋನ್ ಇರೋದು ಏನಕ್ಕೆ? ಫೋನ್ ಮಾತಾಡಕ್ಕೆ ತಾನೆ. ಸೀರಿಯಸ್ಲಿ ನಾನು ಶೂಟಿಂಗಲ್ಲಿ ಫೋನ್ ನೋಡಲ್ಲ, ಬಟ್ ಖಾಲಿ ಇದ್ದಾಗ ನೋಡ್ತೀನಿ, ಮನೇಲಿ ನೋಡ್ತೀನಿ. ಶೂಟಿಂಗ್ ಟೈಮಲ್ಲಿ ಫೋನ್ ಯೂಸ್ ಮಾಡಲ್ಲ ಜಾಸ್ತಿ. ಇವನು ಯಾವಾಗ್ಲೂ ವಿಡಿಯೋ ಕಾಲಲ್ಲಿ ಫೇಸ್ ಟೈಮು ಇಲ್ಲಾಂದರೆ ವಿಡಿಯೋ ಕಾಲ್ ಮಾಡಿದಾಗ ಇವಾಗ ಇತ್ತೀಚೆಗೆ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾನೆ, ಈಗ ಸ್ಕೂಲ್ ಕರ್ಕೊಂಡು ಹೋಗಿ ಬರೋದು, ಮನೇಲಿ ಈಗ ಏನು ಮಾಡ್ತಿದ್ದಾನೆ ಅದು ವಿಡಿಯೋ ಕಾಲ್ ಮಾಡಿರ್ತಾರೆ, ಅದು ಮಾತಾಡ್ತಿರ್ತೀವಿ. ಇವ್ರಿಗೆ ಏನಂದರೆ ಇವ್ರಿಗೆ ಇನ್ನೂ ಮದುವೆ ಆಗಿಲ್ವಲ್ಲ, ಸೊ ಪಾತ್ರದಲ್ಲಿ ಮಾತ್ರ ಇದೆ ಮಗು, ರಿಯಲ್ ಲೈಫಲ್ಲಿ ಇಲ್ಲ. ನಮಗಿದೆ ರಿಯಲ್ ಲೈಫಲ್ಲಿ. ಸೊ ಹಾಗಾಗಿ ನಾವು ಫೋನ್ ಮಾತಾಡ್ತಿರ್ತೀವಿ, ಏನು ಮಾಡ್ತಿದ್ದಾರೆ, ಏನು ಕತೆ ತಿಳ್ಕೊತಿರ್ತೀವಿ. ಅದ್ರಲ್ಲಿ ತಪ್ಪೇನಿದೆ? ನಾವೇನು ಶಾರ್ಟಲ್ಲಿ ಇದ್ದಾಗ ವೆಯ್ಟ್ ಮಾಡಿಸ್ಬಿಟ್ಟು ಒಂದು ವಿಡಿಯೋ ಕಾಲಲ್ಲಿ ಇಲ್ವೇ? ಶೂಟಿಂಗ್ ಸೆಟ್ಟಲ್ಲಿ, ನಾಟ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ. ಸೆಟ್ಟಲ್ಲೇ ಹೇಳಿದ್ದು ನಾನು. ಓಕೆ, ಸೆಟ್ಗೆ ಯಾವಾಗಲೂ ಲೇಟಾಗಿ ಬರೋದು ಯಾರು? ಇಲ್ಲ, ಯಾರು ಲೇಟಾಗಿ ಬರಲ್ಲ, ಕರೆಕ್ಟ್ ಆನ್ ಟೈಮ್. ಡೈಲಾಗ್ ಮತ್ತು ಅತಿ ಹೆಚ್ಚು ಟೇಕ್ ತಗೊಳ್ಳೋದು ಯಾರು? ಬಹುಶಃ ನಾನೇ ಅನ್ಸುತ್ತೆ. ಇವನಿಲ್ಲ, ಅವ್ನು ಚೆನ್ನಾಗಿ ತೊಗೊತಾನೆ ಡೈಲಾಗ್ಸ್. ನಾನು ನಮ್ಮಿಬ್ಬರು ಕಂಪೇರ್ ಮಾಡ್ತಾರೆ, ನಾನೇ. ಅವ್ರು ತಗೊಂತಾರೆ, ಅವ್ರು ಸ್ವಲ್ಪ ಅವಾಗ ಗಾಬರಿ ಆಗ್ತಾರೆ. ಗಾಬರಿ ಹಿಂಗೆಲ್ಲ ಕೆಲವೊಂದು ವರ್ಡ್ಸ್ ಏನೇನೋ ಇದೇನು ಈ ಕೇಳೇ ಇಲ್ವಲ್ಲ ಈ ವರ್ಡ್ಸ್ ಅಂತ, ಆ ಥರಕ್ಕೆ. ಸೆಟ್ನಲ್ಲಿ ಅತಿ ಹೆಚ್ಚು ರೀಲ್ಸ್ ಮಾಡಿಕೊಂಡು ರೀಲ್ಸ್ ಕ್ರೇಜ್ ಯಾರಿಗೆ? ರಾಣಿ. ನಾನು ಇಲ್ಲ, ನಾನು ಹಂಚಿರ್ ಕಮ್ಮಿ. ಕೇಳ್ತಿದ್ದಾರೆ ನಮ್ಮಿಬ್ರಲ್ಲೇನಾ? ಓವರಾಲ್ ಸೆಟ್ಟಲ್ಲಿ ಅಂದರೆ ನಮ್ಮಿಬ್ರಲ್ಲಿ ನಾನು ಇಡೀ ಸೆಟ್ಟಲ್ಲೇ ಅಂದರೆ ನಮ್ಮ ರಾಣಿ ರೀಲ್ಸ್ ತಾರೋಳು. ಡೈರೆಕ್ಟರ್ ಹತ್ರ ಅತಿ ಹೆಚ್ಚು ಬಯಸ್ಕೊಳ್ಳೋದು ಯಾರು? ಮುದ್ದಾಗಿ ಬೈತಾರೆ ಅದಕ್ಕೆ. ಇಡೀ ಸೆಟ್ನಲ್ಲಿ ಎಲ್ರಿಗೂ ಅತಿ ಹೆಚ್ಚು ಕಾಟ ಕೊಡುವ ಪ್ರ್ಯಾಂಕ್ ಸ್ಟಾರ್ ಅಂತಂದ್ರೆ ಯಾರು? ನಮ್ಮ ಸಳಾತ್ಗೆನೆ ಅವಳೇ ಒಂಚೂರು, ಅವಳೇ ಎಲ್ರ ಕಾಲು ಎಳೆಯೋದಾದ್ರೆ ಅವಳೇ. ಕ್ಯಾಮ್ರಾ ಮುಂದೆ ಇಬ್ಬರಲ್ಲಿ ಅತಿ ಹೆಚ್ಚು ಹರಟೆ ಹೊಡೆಯೋದು ಯಾರು? ಕ್ಯಾಮ್ರಾ ಹಿಂದೆ ಸಾರಿ ಕ್ಯಾಮ್ರಾ ಹಿಂದೆ
ಕ್ಯಾಮ್ರಾ ಹಿಂದೆನೇ ನಾವೇ ಇರ್ತೀವಿ ಒಂದು ಸ್ವಲ್ಪ ಜನ. ನಮ್ಮ ಸರಳ ಅದಕ್ಕೆ ಜಾಸ್ತಿ. ನಮ್ಮಿಬ್ರಲ್ಲಿ ಅಂದರೆ ಇವರೇ. ಇಲ್ಲ, ಗಾಸಿಪ್ ಮಾಡಲ್ಲ ನಾವು. ನಾವು ಗುಡ್ ಸ್ಟೂಡೆಂಟ್ಸ್ ಅಷ್ಟೇ. ಓಕೆ, ನಿಮ್ಮಿಬ್ಬರ ಒಂದು ಫೇವ್ರೆಟ್ ಏನೋ ಹೀರೋಯಿನ್ ಯಾರು ಅಂತ, ಒಂದು ಇನ್ಸ್ಪಿರೇಷನ್ ವ್ಯಕ್ತಿ ಯಾರು ಸಿನಿಮಾದಲ್ಲಿ? ನನಗೆ ಸುದೀಪ್ ಸರ್ ಅಂದರೆ ಇಷ್ಟ. ನನಗೆ ಆಲ್ಮೋಸ್ಟ್ ಅಂದರೆ ಈಗ ಅನ್ಕೋಬೋದು ಹೀರೋ ಡಿಪ್ಲೊಮ್ಯಾಟಿಕ್ಕಾಗಿ ಆನ್ಸರ್ ಮಾಡ್ತಾನೆ ಅಂತ. ಬಟ್ ಏನಂದರೆ ಪ್ರತಿಯೊಬ್ಬ ನಟರಲ್ಲೂ ನನಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಇಷ್ಟ. ಹಾಗಾಗಿ ಈಗ ನೀವಿಲ್ಲ ಒಂದು ಮೋಡಲ್ಲಿ ಹೇಳಬೇಕು ಅಂದರೆ ನನಗೆ ಅಪ್ಪು ಸರ್ ಅಂತ ಸುದೀಪ್ ಸರ್ ಇಷ್ಟ ಪರ್ಸ್ನಲಿ. ಅಂದರೆ ಲೈಕ್ ಅಪ್ಪು ಸರ್ದು ಡ್ಯಾನ್ಸ್ ಆಗಲಿ, ಮುಂಚೆಯಿಂದ ನಮ್ಮದು ಬಳ್ಳಾರಿ ಆ್ಯಕ್ಚುಲಿ. ಸೊ ಅಲ್ಲಿ ಜೆನ್ಯೂನಾಗಿ ಲೈಕ್ ನೀವು ಅಪ್ಪು ಸರ್ ಸಿನಿಮಾ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಬಳ್ಳಾರಿ ಹತ್ರ ಹೊಸಪೇಟೆಗೆ ಬಂದರೆ ಗೊತ್ತಾಗುತ್ತೆ. ಸೊ ಹಾಗೆ ಸುದೀಪ್ ಸರ್ ಆಗಲಿ, ಅವ್ರ ಪರ್ಫಾರ್ಮೆನ್ಸಸ್ಸು. ಸೊ ಹೀಗೆ ಐ ಮೀನ್ ಆಲ್ಮೋಸ್ಟ್ ಎಲ್ಲ ಆ್ಯಕ್ಟರ್ಸಲ್ಲೂ ನನಗೆ ಒಂದೊಂದೊಂದು ಇಷ್ಟ. ಬಟ್ ಇಫ್ ಯು ಆಸ್ಕ್ ಮಿ ಜೆನ್ಯೂನ್ಲಿ, ಇಲ್ಲ ಶಾರ್ಟಾಗಿ ಹೇಳಿ ಅಂದರೆ ಅಪ್ಪು ಸರ್ ಆ್ಯಂಡ್ ಸುದೀಪ್ ಸರ್. ಓಕೆ, ಈಗ ಒಬ್ಬೊಬ್ಬರು ಆ್ಯಕ್ಟ್ರೆಸ್ ನಾರ್ಮಲ್ ಆಗಿ ಒಬ್ಬ ಆ್ಯಕ್ಟರ್ ಅಥವಾ ಆ್ಯಕ್ಟ್ರೆಸ್ಗೆ ತನ್ನ ಒಂದು ಏನೋ ಪ್ರಾದೇಶಿಕ ಭಾಷೆ ಅನ್ನುವಂಥದ್ದು ಒಂದು ಇದಾಗಿರುತ್ತೆ. ಸೊ ನಿಮಗೆ ಬೇರೆ ಬೇರೆ ಸೀರಿಯಲ್ಸ್ಗಳಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಆಗೋಕ್ಕಿರುತ್ತೆ. ಸೊ ನೀವು ಹೆಂಗೆ ಅದನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗ್ತೀರಿ ಪಾತ್ರಕ್ಕೆ? ಅಂದರೆ ಇದಕ್ಕೆ ಮುಂಚೆ ನಾನು ಜೇನುಗೂಡು ಮಾಡಿದಾಗ ಉತ್ತರ ಕರ್ನಾಟಕ ಭಾಷೆ ಇತ್ತು. ಅದು ಏನಂದರೆ ನಮ್ಮದು ಬಳ್ಳಾರಿ ಭಾಷೆಗೆ ಎಕ್ಸಾಕ್ಟ್ಲಿ ಬಳ್ಳಾರಿ ಭಾಷೆ ಅಲ್ಲ, ಅಂದರೆ ಬಳ್ಳಾರಿದು ನಮ್ಮದು ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತೆ. ಇದು ಇವ್ರ ಸೈಡು ಭಾಷೆ, ಅದು ಸ್ವಲ್ಪ ಉತ್ತರ ಕರ್ನಾಟಕ ಭಾಷೆ. ಹೋಗ್ಲಿಕ್ಕತ್ತದ ಬರ್ಲಿಕ್ಕತ್ತದ, ಏನು ಮಾಡಕತ್ತೀರಿ, ಹೌದೇನ್ರಿ, ಹೆಂಗದ್ರಿಪ್ಪ, ಇದು ಈ ಭಾಷೆ ಅಂದರೆ ನಾನು ಕೇಳಿದ್ದೀನಿ. ಅಂದರೆ ನಮ್ಮ ಕಸಿನ್ಸ್ ಇದ್ದರು ಉತ್ತರ ಕರ್ನಾಟಕದಲ್ಲಿ. ಅವ್ರು ಅವಾಗವಾಗ ಸಮ್ಮರ್ ಹಾಲಿಡೇಸ್ಗೆ ಬಂದಾಗ ಅವ್ರು ಮಾತಾಡೋದನ್ನು ಕೇಳಿಸ್ಕೊಂಡು ನಾನು ಒಂದು ಸ್ವಲ್ಪ ಅಭ್ಯಾಸ ಇತ್ತು. ಹಾಗಾಗಿ ಜೇನುಗೂಡಲ್ಲಿ ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು. ಬಿಟ್ಟರೆ ಅದೇ ನೀವು ಹೇಳ್ದಂಗೆ ಇವಾಗ ಒಂದೊಂದು ನಾವು ಯಾವ ಪಾತ್ರ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆ ಥರ ವಿಭಿನ್ನವಾಗಿ ಬಂದಾಗ ನಮಗೂ ಮಾಡೋದಕ್ಕೆ ಒಂದು ಸ್ವಲ್ಪ ಖುಷಿ ಕೊಡುತ್ತೆ. ಯಾಕಂದರೆ ಜೆನ್ಯೂನಾಗಿ ಇವಾಗ ನಾವು ರೆಗ್ಯುಲರಾಗಿ ಯಾವಾಗಲೂ ಮಾತಾಡೋದು ಇದ್ದಿದ್ದೆ. ಆ ಥರ ಫಾರ್ ಎಕ್ಸಾಂಪಲ್ ಯಾವುದೋ ಕೆಲವು ಸೀರಿಯಲಲ್ಲಿ ಮಂಡ್ಯ ಭಾಷೆ ಬರ್ಬೋದು, ಈಗ ಉತ್ತರ ಕರ್ನಾಟಕ ಒಂದು ಬರ್ಬೋದು. ಈಗ ಆ ಥರ ಬಂದಾಗ ನಮಗೂ ಖುಷಿನೇ. ಸೊ ನೀವು ಹೇಳಿ. ನಂದು ಬೇಸಿಕಲಿ ನಾನು ಉತ್ತರ ಕರ್ನಾಟಕದವಳು. ಸೊ ನಮ್ಮ ಭಾಷೆ ಬೇರೆ, ಅಂದರೆ ನಮ್ಮ ಸ್ಲ್ಯಾಂಗ್ ಬೇರೆ, ಕನ್ನಡನೇ. ಅಲ್ಲಿ ಬಂದೆ, ನನಗೆ ಗೊತ್ತಿತ್ತು ನೀನು ಕೇಳ್ತಿ ಅಂತ, ಅದಕ್ಕೆ ಅಲ್ಲಿಗೆ ಬಂದೆ. ನಮ್ಮದು ಸ್ಲ್ಯಾಂಗ್ ಬೇರೆ, ಒಂದು ಸ್ವಲ್ಪ ಹೋಗಾಕತ್ತಿ, ಇವ್ನು ಹೇಳ್ದಂಗೆ ಹೋಗಾಕತ್ತೈತಿ ಬರತೈತಿ ಅಂದಮೇಲೆ ನಾವು ಒಂದು ಸ್ವಲ್ಪ ಕಾಕ ಬೇರೆ ಥರ ಮಾತಾಡ್ತೀವಲ್ಲ ಒಂಚೂರು. ನಂದು ಸ್ಪೆಷಲಿ ನನ್ನ ಮಹಾರಾಷ್ಟ್ರ ನಿಯರ್ ಆಗಿರೋದ್ರೆ ಒಂಚೂರು ಮರಾಠಿ ಮಿಕ್ಸ್ ಮಾತಾಡ್ತೀವಿ ನಾವು. ಸೊ ಇಲ್ಲಿ ನನಗೆ ಬ್ಯಾಂಗ್ಳೂರಿಗೆ ಬಂದಾಗ ಫಸ್ಟ್ ಕಷ್ಟ ಅಂದರೆ ಭಾಷೆ. ನನಗೆ ಈ ಬ್ಯಾಂಗ್ಳೂರು ಲ್ಯಾಂಗ್ವೇಜ್ ತಕ್ಕನೇ ಆ ಸ್ಲ್ಯಾಂಗ್ ಮಾತಾಡೋಕ್ಕೆ ತುಂಬ ಕಷ್ಟ ಆಯಿತು. ಈಗಲೂ ಕಷ್ಟ ಇದೆ ಅದು ನನಗೆ ಈಗಲೂ ಕಷ್ಟ ಇದೆ, ಸ್ವಲ್ಪ ಕಷ್ಟ ಇದೆ ಇನ್ನು. ಓಕೆ, ಒಂದೊಂದು ಡೈಲಾಗ್ಸ್ ಯಾವುದಾದ್ರೂ ಹೇಳೋದಾದ್ರೆ ಅದರಲ್ಲೂ ಕಾವೇರಿ ಅವ್ರು ನನಗೆ ಸ್ವಲ್ಪ ಎಮೋಷ್ನಲ್ ಡೈಲಾಗ್ಗಳನ್ನು ಹೇಳಿದ್ರೆ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಅಳುನ ಮರ್ತ ಹೋಗಿದ್ದೀನಿ ಡೈಲಾಗ್ಸ್ನ. ನನ್ನ ಆರವ ಹೇಳ್ತಾರೆ. ಯಾರು ನಿಮ್ಮ ಡೈಲಾಗ್? ನಾನು ನನ್ನ ಡೈಲಾಗ್ ನೀನು ಹೇಳು. ನನ್ನ ಡೈಲಾಗ್ ನಾನು ರಾಣಿ ಅಂತ ಹೇಳು. ನಿಮ್ಮ ಡೈಲಾಗ್ ನಾನು ಹೇಳ. ನಿನ್ನ ಡೈಲಾಗ್ ಹೇಳು. ನನ್ನ ಡೈಲಾಗ್ ಹೇಳ. ಆಯ್ತು, ಕನ್ವರ್ಸೇಷನ್ ನಡೀತಾ ಇದಿಲ್ಲ ಅದನ್ನ ಹಾಂ ನಾನು ಹೇಳ್ತೀನಿ. ಫಸ್ಟ್ ನೆನ್ನೆ ಮಾಡಿಸಿನೇ ಹೇಳ್ಬೋದು. ಹೇಳು. ನೀನೇ ಫಸ್ಟ್ ಹೇಳು. ನೀನು ಯಾಕೆ ಯಾವುದು? ನೆನ್ನೆ ಹೇಳಿದ್ದೆ ಮೇಡಮ್. ನೆನ್ನೆ ನಾವು ಡೈಲಾಗ್ ತೊಗೊಂಡ್ರಲ್ಲ ನೈಟ್ ನಡ್ಕೊಂಡು ಹೋಗೋ ಸೀನು. ಅದೇ ಯಾಕೆ ನನ್ನ ಹಿಂದೆ ಬರ್ತಾ ಇದೀಯಾ? ನೀನು ಹಿಂದೆ ಬಿಟ್ಟು ಎಲ್ಲಿಗೂ ಹೋಗಲ್ಲ, ಅದಂತೂ ಫಿಕ್ಸ್ ಅಷ್ಟೇ. ನೀನು ನನ್ನ ಕೈ ಬಿಟ್ಟು 10 ವರ್ಷ ಆಯಿತು, ಈಗೇನು ಬಿಡೋದು? ನಾನು ಆ ಡೈಲಾಗ್ ಹೇಳಿದ್ನ. ಮತ್ತೆಂಥದ್ದು? ನಾನೇನು ಹೇಳಿದ್ದು? ಏನು ಹೇಳಿದ್ದು? ನಿನ್ನ ಹಿಂದೆ ಬರ್ತೀನಿ ಅಂದೆ, ಆಮೇಲೆ ಹೇಳ್ತೀನಿ, ಆಮೇಲೆ ಇನ್ನೊಂದು ಡೈಲಾಗ್ ಹೇಳ್ತೀವಿ, ಅದಾದ್ಮೇಲೆ ನನ್ನ ಡೈಲಾಗ್ ಇನ್ನೂ ಬೆಸ್ಟ್. ಈಗ ನನ್ನ ಡೈಲಾಗ್ ನೆನ್ನೆ ನಾವು ಒಂದು ಲಾಸ್ಟ್ ಒಂದು ಸೀನ್ ಮಾಡ್ತೀವಿ ಗೊತ್ತಾ. ನನ್ನ ಮಾತು ಕೊನೆಯದಾಗಿ ಹೇಳ್ತೀನಿ ನೋಡು. ಈಗ ನೋಡು, ನಿನ್ಗೆ ಇಷ್ಟು ವರ್ಷ ನೋವು ಕೊಟ್ಟಿದ್ದೀನಿ, ಇಲ್ಲಿಂದ ಬಿಟ್ಟು ಹೋಗ್ತೀನಿ. ಅದಕ್ಕೆ ಬಿಫೋರ್ ನೀನು ಒಂದು ಡೈಲಾಗ್ ಇದೆ ನೋಡು, ನೀನು ಏನೇ ಪ್ರಯತ್ನ ಮಾಡಿದ್ರು ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ, ನೀನು ನೋಡಲ್ಲ. ನೀನು ನನ್ನ ಹಿಂದೆ ಎಷ್ಟೇ ಪ್ರಯತ್ನ ಅದೇನಿದೆ, ನೀ ನನ್ನ ದೃಷ್ಟಿಲಿ ಏನೇ ಮಾಡಿದ್ರು ಯಾವತ್ತೂ ಒಳ್ಳೆಯವನಾಗಲ್ಲ. ಸುಮ್ಮನೆ ದಯವಿಟ್ಟು ಅದೆಲ್ಲ ನಿನ್ನ ಭ್ರಮೆ ಅಷ್ಟೇ. ದಯವಿಟ್ಟು ಇಲ್ಲಿಂದ ಹೊರಟೋಗು. ನೋಡ್ಬಲ್ಲ, ನೀನು ಎಷ್ಟೇ ಪ್ರಯತ್ನ ಪಟ್ಟರು ನೀ ನನ್ನ ದೃಷ್ಟಿಲಿ ಯಾವತ್ತೂ ಸರಿ ಹೋಗಲ್ಲ. ಅದು ನಿನ್ನ ಭ್ರಮೆ ಅಷ್ಟೇ. ನೋಡು ಕಾವೇರಿ, ನಾನು ಮಾತ್ರ ಇಲ್ಲಿಂದ ಹೋಗಲ್ಲ. ನೋಡು, ಮಾಡಿರೋ ತಪ್ಪನ್ನೇ ಇನ್ನೊಂದು ಸಲ ಮಾಡಲ್ಲ ಈ ಬಾಲ. ಇಷ್ಟು ವರ್ಷ ನಾನು ನಿನಗೆ ನೋವು ಕೊಟ್ಬಿಟ್ಟಿದ್ದೇನೆ. ಆ ನೋವನ್ನ ನಾನು ವಾಪಸ್ ತಗೊಳ್ಳೋದಕ್ಕಾಗಲ್ಲ. ಅಟ್ಲೀಸ್ಟ್ ಇನ್ಮೇಲೆ ನಿನಗೆ ನೋವು ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನಿನ್ನ ಮನೆಗೆ ಹೋಗೋವರೆಗೂ ನೀನು ಹಿಂದೆನೇ ಬರ್ತಾ ಇರ್ತೀನಿ. ಓಕೆ, ಇಷ್ಟೇ. ಬ್ಯಾಡ್ ಕಮೆಂಟ್ಸ್ ಅಂದರೆ ಲೈಕ್ ಅಂದರೆ ನೀವು ಅಲ್ಲ
ಹಾಂ, ಅಂದರೆ ನೀವು ಸೋಷಿಯಲ್ ಮೀಡಿಯಾದ ಹೇಳ್ತಾ ಇದ್ದೀರಾ? ಸೋಷಿಯಲ್ ಮೀಡಿಯಾದ ಹೇಳ್ತಾರಾ? ಫಸ್ಟ್ ಇವ್ರು ಹೇಳ್ಬೋದು. ನಾನು ನೋಡಿ ಎಷ್ಟು ಸ್ವೀಟ್ ಇದ್ದಾರೆ ಹಾರೋ. ಫಸ್ಟ್ ನಾನು ಪ್ರಿಫರೆನ್ಸ್ ಆ್ಯಕ್ಚುಲಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಡೆಫಿನೆಟ್ಲಿ. ಬಿಕಾಸ್ ಬ್ಯಾಡ್ ಕಮೆಂಟ್ಸ್ ಅನ್ನೋದು ಎಲ್ರಿಗೂ ಬರುತ್ತೆ. ನನಗೆ ಇಷ್ಟು ದಿನ ಯಾವತ್ತೂ ಬಂದಿರಲಿಲ್ಲ. ಬಟ್ ಕಮೆಂಟ್ಸ್ ಮಾಡೋರಂತೂ ಒಳ್ಳೆ ಕಮೆಂಟ್ಸು ಬರುತ್ತೆ, ಬ್ಯಾಡ್ ಕಮೆಂಟ್ಸು ಬರುತ್ತೆ. ಸೊ ನಾವು ಎರಡೂ ತುಂಬ ಸೀರಿಯಸ್ ಆಗಿ ತೊಗೋಬಾರ್ದು. ಒಳ್ಳೇದು ಬಂದರೆ ಒಳ್ಳೇದು ಬಂದಿದೆ, ಬ್ಯಾಡ್ ಕಮೆಂಟ್ಸ್ ಅದಾವೆ ಬ್ಯಾಡ್ ಕಮೆಂಟ್ಸ್ ಅವೆಲ್ಲ ತೊಗೋಬಾರ್ದು. ಬಿಕಾಸ್ ನಾವು ಏನು ಮಾಡ್ತಾ ಇರ್ತೀವಿ, ನಮ್ಮ ಕೆಲಸ ಏನು, ನಾವೇನು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಜನಕ್ಕೆ ನಾವು ತೋರಿಸೋ ಅವಶ್ಯಕತೆ ಇಲ್ಲ. ಆಮೇಲೆ ನಮ್ಮನ್ನು ಇಷ್ಟಪಡೋರಿದ್ರೆ ಹೇಗಾದರೂ ಇಷ್ಟಪಡ್ತಾರೆ. ರೀಸೆಂಟ್ಲಿ ನಾನು ಒಂದು ಇವೆಂಟ್ಗೆ ಹೋಗಿದ್ದೆ, ಒಂದು ಅವಾರ್ಡ್ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ನಾನು ಒಂದು ವೆಸ್ಟರ್ನ್ ಔಟ್ಫಿಟ್ ಹಾಕ್ಕೊಂಡಿದ್ದೆ. ಅದಕ್ಕೆ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಸ್ ಬಂದಿತ್ತು ನನಗೆ. ಫಸ್ಟ್ ಟೈಮ್ ನಾನು ಆ ಬ್ಯಾಡ್ ಕಮೆಂಟ್ಸ್ ನೋಡಿದ್ದು ಆ ಥರ. ನಂಗೆ ಗೊತ್ತಿಲ್ಲ ಜನ ಯಾಕೆ ಡ್ರೆಸ್ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂತ. ಎಲ್ರಿಗೂ ಗೊತ್ತು ಯಾವ ಇವೆಂಟಿಗೆ ಯಾವಾಗ ಯಾವ ಬಟ್ಟೆ ಹಾಕಬೇಕು ಅಂತ. ಆ್ಯಂಡ್ ಸೀರಿಯಲಲ್ಲಿ ನಾವು ಈ ಥರ ಇದ್ದ ತಕ್ಷಣ ನಮ್ಮ ರಿಯಲ್ ಲೈಫಲ್ಲೂ ನಾವು ಹೀಗೆ ಇರ್ತೀವಿ ಅಂತ ಜನ ಅಂದ್ಕೊಳ್ತಿದ್ದೀರಲ್ಲ, ಅದು ತಪ್ಪು. ಬಿಕಾಸ್ ನಮಗೆ ಪರ್ಸ್ನಲ್ ಆದ ಲೈಫ್ ಬೇರೆ ಇರುತ್ತೆ. ಆ್ಯಂಡ್ ನಮಗೂ ಆ ಔಟ್ಫಿಟ್ ಹಾಕೋಬೇಕು, ಈ ಔಟ್ಫಿಟ್ ಹಾಕೋಬೇಕು, ಹಂಗೆ ಕಾಣಿಸ್ಬೇಕು ಅಂತ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೂ ಇಷ್ಟ ಇರುತ್ತೆ. ಆ್ಯಂಡ್ ಅವ್ರಿಗೆ ಇಷ್ಟಪಟ್ಟಿದ್ದು ಬಟ್ಟೆ ಹಾಕೊತಾರೆ. ಆ ಬಟ್ಟೆನ ನೋಡ್ಬಿಟ್ಟು ನೀವು ಅವ್ರ ಸಂಸ್ಕೃತಿ ಆಗಲಿ ಅವ್ರ ಕ್ಯಾರೆಕ್ಟರ್ನ ಜಡ್ಜ್ ಮಾಡ್ತಿರಲ್ಲ, ಅದು ತಪ್ಪು ಅಂತ ಹೇಳ್ತೀನಿ. ಬಿಕಾಸ್ ಈ ಎಕ್ಸ್ಪೀರಿಯೆನ್ಸ್ ಎಲ್ಲರಿಗೂ ಆಗುತ್ತೆ, ಎಲ್ಲ ಸೀರಿಯಲ್ ಹೀರೋಯಿನ್ಸ್ಗೂ ಆಗುತ್ತೆ, ಕೆಲವೊಂದು ನಾರ್ಮಲ್ ಜನನಿಗೂ ಈ ಥರ ಕಮೆಂಟ್ಸ್ ಬಂದೇ ಬರುತ್ತೆ. ಅದನ್ನು ಒಂದು ಸ್ವಲ್ಪ ನೀವು ಕೇರ್ಫುಲ್ಲಾಗಿ ಯೋಚನೆ ಮಾಡಿ. ಬಿಕಾಸ್ ಬರೀ ಬಟ್ಟೆಯಿಂದ ನೀವು ಒಬ್ಬರ ಕ್ಯಾರೆಕ್ಟರ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ನಂಗೆ ಅದು ತುಂಬ ಬೇಜಾರಾಯಿತು. ಆಮೇಲೆ ನಾನು ಯೋಚನೆ ಮಾಡಿದೆ, ಬಿಟ್ಟಾಕು ಅಂತ ಬಿಟ್ಬಿಟ್ಟೆ ಅಷ್ಟೆ. ನೀವು ಅದಕ್ಕೆ ಫಸ್ಟ್ ಬ್ಯಾಡ್ ಕಮೆಂಟ್ಸ್ ಅಂದ್ಕೊಳ್ಳೆ ಫಸ್ಟ್ ನನ್ನ ಪ್ರಶ್ನೆ ಏನಿತ್ತು ಅಂದರೆ ಎಲ್ಲಿ ಅಂತ ಕೇಳಿದೆ. ಯಾಕೆಂದರೆ ಯಾವಾಗಲೂ ಅಷ್ಟೇ ನಾನು ಏನು ಬಿಲೀವ್ ಮಾಡ್ತೀನಿ ಅಂದರೆ, ನನ್ನ ಎದುರುಗಡೆ ಬಂದು ಯಾರೇ ಆಗಲಿ ನಿಂತ್ಕೊಂಡು, ಯಾರೇ ನನ್ನ ಲೈಫಲ್ಲಿ ನಾನು ನಂಬೋದು, ನನ್ನ ಎದುರುಗಡೆ ನಿಂತ್ಕೊಂಡು ನೋಡು ನೀನು ಸರಿಯಿಲ್ಲ, ಇದರಲ್ಲಿ ನೀನು ಸರಿಯಿಲ್ಲ ಅಂದಿದ್ದಾಗ ನಾನು ಅದು ಆನ್ಸರ್ ಮಾಡ್ಬೋದು. ಆದರೆ ಸೋಷಿಯಲ್ ಮೀಡಿಯಲ್ಲಿ ಏನಾಗುತ್ತೆ, ಈ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಅದ್ರಲ್ಲಿ ರಿಯಲ್ ಅಕೌಂಟ್ ಯಾರು ಫೇಕ್ ಅಕೌಂಟ್ ಯಾರು ಗೊತ್ತಿಲ್ಲ, ಯಾರು ಮಾಡ್ತಾರೆ ಗೊತ್ತಿಲ್ಲ, ಯಾಕೆ ಮಾಡ್ತಾರೆ ಗೊತ್ತಿಲ್ಲ, ನಮ್ಮದೇ ಇನ್ನೊಂದು 10 ಪ್ರೊಫೈಲ್ ಮಾಡ್ಬೋದು, ಮಾಡದೇ ಇರ್ಬೋದು. ಅದನ್ನು ಜಾಸ್ತಿ ಸೀರಿಯಸ್ಸಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅಂದರೆ ಇವ್ರು ಹೇಳ್ದಾಗೆ ಮೇ ಬಿ ಒಂದು ಸರ್ಟನ್ ಲಿಮಿಟ್ವರೆಗೂ ತೊಗೋಬೋದು. ಸರ್ಟನ್ ಲಿಮಿಟ್ ಇವಾಗ ನನಗೇನಂದರೆ ಹೆಣ್ಮಕ್ಳು ಪಾಯಿಂಟ್ ಆಫ್ ವ್ಯೂ ನಮಗೆ ಗೊತ್ತಿರಲ್ಲ. ಈಗ ನಾವು ಗಂಡು ಮಕ್ಳಿಗೆ ನಮಗೇನು ಅಮ್ಮಮ್ಮ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮನ್ನ ಫಾಲೋನೇ ಗೊತ್ತಲ್ಲ, ಅದು ಬೇರೆ ವಿಷಯ. ಸುಮ್ಮನೆ ಬರ್ತಾರೆ, ಪ್ರೊಫೈಲ್ ನೋಡ್ತಾರೆ, ಹೋಗ್ತಾರೆ, ಅದು ಬೇರೆ ವಿಷಯ. ಈಗ ನಮಗೆ ಬ್ಯಾಡ್ ಕಮೆಂಟ್ಸ್ ಏನು ಅಮ್ಮಮ್ಮ ಅಂದರೆ ಇವಾಗ ನಾವೇನು ಅಷ್ಟು ಫೇಮಸ್ಸು ಆಗಿಲ್ಲ, ಬಂದು ಕೆಳಗಡೆ ನೀನೇನು ಹೀರೋನಾ ಅಂತ ಹಾಕೋಕ್ಕೆ. ಸೊ ಈಗ ಸದ್ಯಕ್ಕೆ ನಾನು ಹೇಳ್ತಿರೋ ಈ ಪ್ರೆಸೆಂಟ್ ಪಾಯಿಂಟ್ ಆಫ್ ವ್ಯೂ ಇಸ್ ಡಿಫ್ರೆಂಟ್. ನನಗೇನು ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನಾನೇನು ಜೆನ್ಯೂನಾಗಿ ಬಿಲೀವ್ ಮಾಡ್ತೀನಿ ಅಂದರೆ, ನಾನು ಎದುರುಗಡೆ ಬಂದು ನಿಂತ್ಕೊಂಡು ನೀನು ಸರಿ ಇಲ್ಲಪ್ಪ, ನೀನು ಸರಿ ಮಾಡ್ತಾಯಿಲ್ಲ ಅಂದರೆ ತಪ್ಪಿದ್ರೆ ತಿದ್ಕೊಳ್ಳೋಣ. ಅಂದರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ತೊಗೊಳ್ಳೋಣ. ಖಂಡಿತವಾಗ್ಲೂ ಕ್ರಿಟಿಸಿಸಮ್ ತೊಗೋಬೇಕು ಆ್ಯಕ್ಟರ್ಸ್, ಇಲ್ಲ ಅಂತಲ್ಲ. ಒಂದು ಸರ್ಟನ್ ಲಿಮಿಟ್ವರೆಗೆ ತೊಗೋಬೋದು. ಬಟ್ ಹೆಣ್ಮಕ್ಳು ಇವಾಗ ಇವ್ರು ಹೇಳಿದ ಪಾಯಿಂಟ್ ಆಫ್ ವ್ಯೂಯಿಂದ ನೋಡಿದಾಗ, ಇವಾಗ ನಮ್ಮ ಮನೇಲೇ ಫಾರ್ ಎಕ್ಸಾಂಪಲ್ ಹೆಣ್ಮಕ್ಳು ಇದ್ದಾಗ ಆ ಥರ ಕಮೆಂಟ್ಸ್ ಮಾಡಿದಾಗ ಯಾರಿಗೇ ಆಗಲಿ, ಈಗ ನಮಗೆ ಮನೇಲಿ ಒಂದು ಬೇಜಾರಾಗೇ ಆಗುತ್ತೆ. ಬಟ್ ಅದೇ ಅಂಥವ್ರಿಗೆ ಏನು ಹೇಳ್ಬೋದು, ಕಮೆಂಟ್ ಮಾಡೋದಕ್ಕೆ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಯಾಕಂದ್ರೆ ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರಲ್ವ. ಸೊ ಅದನ್ನು ಹೇಳೋದನ್ನೇ ಒಂದು ಸ್ವಲ್ಪ ಸ್ವೀಟಾಗಿ ಹೇಳಿ, ಅದು ಕೇಳ್ಬೋದು. ಅಥವಾ ಅವಶ್ಯಕತೆ ಇದ್ದರೆ ಮಾಡಿ, ಇಲ್ಲ ಅಂದರೆ ಬೇಡ. ಆರಾಮ್ಸೆ ಎಂಜಾಯ್ ಮಾಡಿ, ಸ್ಕ್ರೋಲ್ ಮಾಡಿ. ಇಷ್ಟ ಆಗಲಿಲ್ವಾ ಪಾಸ್ ಇಟ್, ಇಷ್ಟ ಬಂದಿದ್ದು ಕಂಟೆಂಟ್ ನೋಡಿ ಅಷ್ಟೇ. ತುಂಬ ತುಂಬ ಥ್ಯಾಂಕ್ಸ್. ರಾಣಿ ಸೀರಿಯಲ್ಗೆ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ. ಆ್ಯಂಡ್ ರಿಯಲಿ ಹ್ಯಾಪಿ ಕಾವೇರಿ ಪಾತ್ರನ ನೀವು ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ರಾಣಿನ ಇಷ್ಟು ಒಂದು ಯಶಸ್ವಿಯಾಗಿ ನೀವು ಮಾಡಿದ್ದೀರಾ, ಅದಕ್ಕೆ ಮುಖ್ಯ ಕಾರಣ ನೀವೇ. ಸೊ ನಮ್ಮ ಎಲ್ಲ ರಾಣಿ ತಂಡದ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮ್ಮ ಧಾರಾವಾಹಿನ ನೋಡ್ತಾ ಇರಿ, ಆಶೀರ್ವಾದ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಇಬ್ರಿಗೂ ಕೂಡ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಇವರಿಬ್ಬರನ್ನೇ ಬೇಕಂತಲೇ ಬಿಟ್ಟಿದೆ. ಹೆಂಗೂ ಸೀರಿಯಲಲ್ಲಿ ಡೈರೆಕ್ಟ್ರ್ ಅಂತೂ ಒಂದು ಮಾಡೋದಕ್ಕೆ ತುಂಬ ಸಮಯ ತಗೋತಾರೆ. ಇಲ್ಲಾದರೂ ಒಂದು ಸ್ವಲ್ಪ ಹತ್ರ ಮಾತುಕತೆ ಮಾಡಲಿ ಅಂತ. ಓಕೆ, ಎನಿವೇಸ್ ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತುಕತೆ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ ಕೂಡ. ಇದಾಗಿತ್ತು ರಾಣಿ ಸೀರಿಯಲ್ನ ಕಾವೇರಿ ಹಾಗೂ ಬಾಲಾ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ಕೇರ್. ವಾಶಿ ಸ್ಟೇಟ್ ನ್ಯೂಸ್ .live ಬೆಂಗಳೂರು.